ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಪ್ರವೀಣ್. ಹೇಳೋದಲ್ಲ, ಕೊಟ್ಟಿಯೂರು ಸೀರೀಸ್ನ 2ನೇ ಭಾಗ. ಇಲ್ಲಿ ನಾವು ನಿಯರ್ ಬೈ ಬಾವಲಿ ರಿವರ್ ಅದೇ ಚೆಕ್ ಪೋಸ್ಟ್ ಹತ್ರ ಇದ್ದೀವಿ. 17 ಅಂದರೆ 17 ಕಿಲೋಮೀಟರ್ ಇರ್ಬೋದು. ಆಲ್ಮೋಸ್ಟ್ ನಾವು ಕೊಟ್ಟಿಯೂರು ಬಂದ್ಬಿಡ್ತೀವಿ, ರೀಚ್ ಆಗೋಗ್ತೀವಿ. ನಿಯರ್ ಬೈ ಕೇರಳ ಬಾರ್ಡ್ರು. ಆ್ಯಕ್ಚುಲಿ ದೇವಸ್ಥಾನದ ಬಗ್ಗೆ ನಾನು ಮಾತಾಡಲೇಬೇಕು. ಏನಂದರೆ ಅಲ್ಲಿ ಒಂದು ಈ ಏನು ಕೊಟ್ಟಿಯೂರು ಅನ್ನೋ ಪ್ಲೇಸ್ ಇದೆ, ರೋಡೆಲ್ಲ ಭಯಂಕರವಾಗಿದೆಯಪ್ಪ. ನಮ್ಮ ಇತಿಹಾಸ ಪುರಾಣ ಪ್ರಕಾರ ದಕ್ಷ ಪ್ರಜಾಪತಿ ಅನ್ನೋ ರಾಜ ಇರ್ತಾನೆ. ಭೂಮಿಯಲ್ಲಿ ಇರುವ ಸಕಲ ಜೀವಿಗಳಿಗೆ ಒಳ್ಳೆಯದಾಗ್ಲಿ ಅಂತ ಮಹಾಯಾಗ ಮಾಡ್ತಾರೆ. ಆ ಮಹಾಯಾಗದ ಯಜ್ಞಕ್ಕೆ ಸಕಲ ಜೀವ ಸಂಕುಲಕ್ಕೆ ಈ ಯಜ್ಞದಲ್ಲಿ ಸಕಲ ಜೀವಿಗಳಿಗೂ ಆಹ್ವಾನ ಇರುತ್ತೆ. ಮಹಾದೇವ ಮತ್ತು ಮಗಳಾದ ಸತೀದೇವಿ ಅವರನ್ನು ಬಿಟ್ಟು. ಯಾಕಂದ್ರೆ ಶಿವನನ್ನು ಪ್ರಜಾಪತಿ ದೇವರ ಒಂದು ಭಾಗ ಅಂತ ತಗೊಳ್ಳೋದೇ ಇಲ್ಲ. ಶಿವನ ವೈರಾಗ್ಯ ಜೀವನ, ಅವರ ಗಣಗಳು, ಅವರ ಜೀವನದ ಶೈಲಿ ಇವೆಲ್ಲ ಅವನ ಮೇಲೆ ತಿರಸ್ಕಾರ ಅನ್ನೋದು ಉಂಟಾಗಿರುತ್ತೆ ಪ್ರಜಾಪತಿಗೆ. ದಕ್ಷ ಪ್ರಜಾಪತಿಯು ಕೂಡ ವಿಷ್ಣುವಿನ ಭಕ್ತನು ಕೂಡ ಹೌದು. ಈ ಕಡೆ ಸತೀದೇವಿಯು ತಂದೆ ಮನೆಯ ಯಜ್ಞಕ್ಕೆ ಪಾಲ್ಗೊಳ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಮತ್ತೆ ನಮ್ಮನ್ನ ಯಾಕೆ ಕರಿಬೇಕು, ನಾವೇ ಹೋದ್ರೆ ಆಯ್ತು ಅಂತ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಅವರು. ಹೀಗೆ ತನ್ನ ತಂದೆ ಮನೆಗೆ ಹೊರಡಕ್ಕೆ ರೆಡಿ ಆಗ್ತಾರೆ. ಈ ವಿಷಯನ ಶಿವನ ಹತ್ತಿರ ಸತೀದೇವಿ ಹೇಳ್ತಾರೆ, ಈ ತರ ತಂದೆ ಮನೆಯ ಯಜ್ಞಕ್ಕೆ ಹೋಗ್ಬೇಕು ಅಂತ. ಶಿವನಿಗೆ ಮೊದಲೇ ತಿಳಿದಿತ್ತು ದಕ್ಷನ ಬಗ್ಗೆ. ಮೊದಲಿಗೆ ಹೋಗುವುದು ಬೇಡ ಅಂತಾರೆ. ಸತೀದೇವಿಯ ತುಂಬಾ ಹಠದ ನಂತರ ಶಿವನು ಸತೀದೇವಿಗೆ ಕಂಡೀಷನ್ ಹಾಕ್ತಾರೆ. ಸರಿ ಆಯ್ತು, ನೀನು ಹೋಗು, ಆದ್ರೆ ಮತ್ತೆ ಮರಳಿ ಬರುವಾಗ ನೀನು ನಿನ್ನ ತಂದೆಯ ಪ್ರೀತಿ, ಗೌರವ, ವಾತ್ಸಲ್ಯಗಳನ್ನು ಮತ್ತೆ ಮರಳಬೇಕು ಅಂತ ಕಂಡೀಷನ್ ಹಾಕಿರ್ತಾರೆ. ಶಿವನ ಉದ್ದೇಶ ಬಂದು ಮಗಳಿಗೆ ತಂದೆಯ ಪ್ರೀತಿ ಸಿಗಬೇಕು, ತಂದೆಯು ಮೊದಲಿನ ಹಾಗೆ ಮಗಳನ್ನು ಅಕ್ಸೆಪ್ಟ್ ಮಾಡ್ಬೇಕು ಮತ್ತು ಮಗಳನ್ನು ಒಪ್ಪಬೇಕು, ಇದನ್ನು ಸಂಪಾದನೆ ಮಾಡಿ ಮನೆಗೆ ರಿಟರ್ನ್ ಆಗ್ಬೇಕು ಅಂತ ಸತೀದೇವಿಯನ್ನು ಯಜ್ಞಕ್ಕೆ ಕಳಿಸಲು ಒಪ್ಕೊಳ್ತಾರೆ. ಬಟ್ ಅವರ ತಂದೆಯ ಮನೆಗೆ ಹೋದ್ಮೇಲೆ ಅಲ್ಲಾಗಿದ್ದು ಬೇರೆನೆ ಕತೆ. ಯಜ್ಞ ನಡೆಯುವ ಜಾಗದಲ್ಲಿ ಸತೀದೇವಿಗೆ ಅವರ ತಂದೆ ತುಂಬಾ ಅವಮಾನ ಮಾಡ್ತಾರೆ. ಮಗಳ ಬಗ್ಗೆ ಮತ್ತು ಅವರ ಪತಿ ಶಿವನ ಬಗ್ಗೆ. ಇದು ಸಮಸ್ತ ಜೀವ ಸಂಕುಲ ಜೀವಿಗಳ ಮುಂದೆನೂ ಕೂಡ ಹೌದು. ಇದರಿಂದ ಸತೀದೇವಿಗೂ ತುಂಬಾ ಕೋಪ ಮತ್ತು ಪಶ್ಚಾತ್ತಾಪದಿಂದ ತನ್ನ ಗಂಡನ ಮಾತು ಕೇಳಬೇಕಾಗಿತ್ತು ಅನ್ನೋದು ಅವಾಗ ನೆನಪು ಬರುತ್ತೆ. ತನ್ನ ಗಂಡನಾದ ಶಿವನು ಹೇಳಿದ ಮಾತು ನೆನಪಾಗಿ ನಾನು ಮಾಡಿದ ದೊಡ್ಡ ತಪ್ಪು ಏನು ಅಂತ ತಿಳಿಯುತ್ತೆ ಸತಿಗೆ. ಒಂದು ಡಿಸಿಷನ್ ಬಂದ್ಬಿಡ್ತಾರೆ ಸತೀದೇವಿಯವರು. ಈ ಕಡೆ ತಂದೆಯ ಪ್ರೀತಿ ವಿಶ್ವಾಸ ಗಳಿಸಲು ಆಗಲಿಲ್ಲ, ಆ ಕಡೆ ಗಂಡನು ಹೇಳಿದ ಮಾತು ಕೇಳಲು ಆಗಲಿಲ್ಲ, ಮತ್ತೆ ಗಂಡನ ಮನೆಗೆ ಹೋಗಕ್ಕೆ ಆಗಲ್ಲ ಅಂತ ಗೊತ್ತಾಗುತ್ತೆ. ಆ ನಂತರ ಸತೀದೇವಿಗೆ ತನ್ನ ತಪ್ಪಿಗೆ ಸರಿಯಾದ ದಾರಿ ಇದೆ ಅಂತ ತಿಳಿದು ಅಲ್ಲೇ ನಡೆಯುತ್ತಿದ್ದ ಯಜ್ಞದ ಕೊಂಡಕ್ಕೆ ಬಿದ್ದು ತನ್ನ ಪ್ರಾಣ ತ್ಯಾಗ ಮಾಡ್ತಾರೆ. ಈ ವಿಷಯ ತನ್ನ ಗಣಗಳಿಂದ ವಿಷಯ ತಿಳಿದ ಶಿವನಿಗೆ ಸಿಟ್ಟಿನಿಂದ ತನ್ನ ಜಡೆಯನ್ನು ಒದರಿದಾಗ ವೀರಭದ್ರ ಮತ್ತು ಭದ್ರಕಾಳಿಯನ್ನು ಸೃಷ್ಟಿ ಮಾಡಿ ದಕ್ಷನನ್ನು ಸಂಹರಿಸಲು ಆಜ್ಞೆ ಮಾಡ್ತಾರೆ. ಅದರಂತೆ ವೀರಭದ್ರ ಬಂದು ದಕ್ಷನ ತಲೆ ಕಡಿದು ಹಾಕ್ತಾರೆ. ತಲೆಯಿಂದ ಗಡ್ಡ ಮತ್ತು ರುಂಡನ ಬೇರ್ಪಡಿಸಿ ಕಾಡಿಗೆ ಎಸೆಯುತ್ತಾರೆ. ಇದೇ ಕೊಟ್ಟಿಯೂರಿನ ಕಥೆ, ಅಲ್ಲಿನ ಜನರ ನಂಬಿಕೆ. ಇದನ್ನು ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ದಕ್ಷ ತಲೆ ಮತ್ತು ಗಡ್ಡನ ಕಡಿದ ಮೇಲೆ ಅಲ್ಲಿ ಕಾಡಿನ ಜನಗಳಿಗೆ ಗಡ್ಡ ಸಿಕ್ಕಿದ್ದು ಬಿದಿರಿನ ಗಿಡಗಳ ಮೇಲೆ. ಆದ್ದರಿಂದಲೇ ಬಿದಿರಿನಿಂದ ದಕ್ಷಿಣ ಗಡ್ಡನ ರೂಪವಾಗಿ ಒಡುಪು ಅನ್ನೋ ಹೂವನ್ನು ರೆಡಿ ಮಾಡ್ತಾರೆ. ಇದನ್ನು ಇಲ್ಲಿನ ಪ್ರಸಾದ ರೂಪದಲ್ಲಿ ನೋಡ್ತಾರೆ. ಮತ್ತೆ ಸತೀದೇವಿ ಅಗ್ನಿಕೊಂಡಕ್ಕೆ ಬಿದ್ದ ಜಾಗನೇ ಈಗಿನ ಸ್ಥಳವಾದ ಅಕ್ಕರೆ ಕೊಟ್ಟಿಯೂರಿನಲ್ಲಿರುವಂತ ಅಮರತಾರ್ಕಲ್ ಅನ್ನುವ ಜಾಗ. ಸೊ ನಾವಿವಾಗ ಹೋಗ್ತಾ ಇರೋದು ಇದೇ ಪ್ಲೇಸ್ ಕೊಟ್ಟಿಯೂರಲ್ಲಿ. ಈ ಪ್ಲೇಸ್ ಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದಾಗಿತ್ತು ಈ ಟೆಂಪಲ್ ನ ಮೇನ್ ಸ್ಟೋರಿ. ಈ ಸ್ಟೋರಿನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಂಬಿಕೆ ಕೆಲವರಲ್ಲಿ ಇರುತ್ತೆ, ಕೆಲವರಲ್ಲಿ ಇರಲ್ಲ. ನೀನು ನೀವೇನಾದರೂ ಕೊಟ್ಟಿಯೂರಿಗೆ ಬರಬೇಕಂದ್ರೆ ಯಾವ ಪ್ಲೇಸ್ ಅಂತ ಮುಂದೆ ಆಗ್ತದೆ ನೋಡಿ. ಎಲ್ಲರೂ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಮಾಡ್ತಾರೆ. ಚೆನ್ನಾಗಿದೆ, ಒಳ್ಳೆ ವೈಬ್ಸು, ಇಲ್ಲಿ ವೈಬ್ಸು, ಇಂಥ ವೈಬ್ಸು ಹೆಂಗಿದೆ ಪ್ಲೇಸ್ಗಳು. ನಮಗೆ ಬೆಂಗಳೂರೆಲ್ಲ ಬೇಜಾರಾಗುತ್ತೆ. ಈಗ ಸ್ವಲ್ಪ ಸಕಲೇಶ್ಪುರ ಎಂಟಾಗಿರೋ ಥರ ಸುತ್ತಮುತ್ತ ನೋಡಿ. ನಮ್ಮ ಕರ್ನಾಟಕ ರೋಡ್ ಬಂದ್ಬಿಟ್ಟು ಹಿಂಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಪ್ರಾಣಿಗಳೆಲ್ಲ ರೆಸ್ಟ್ ಮಾಡ್ತಾ ಇರ್ತವೆ. ಹಾಂ, ಕೊಡಂಗಿಲ್ಲ ಏನೂ ಇವ್ರಿಗ. ಈಗ ಹೊಡಿತವ್ರೆ. ಹೇಳಿದ್ರೆ ಕೇಳಲ್ಲ ಅದೇನಾ? ಹಾಂ ಹಾಂ, ಬಂದ್ವಾ ಹೋದ್ವಾ ಹೋಯ್ತಾ ಇರಬೇಕು. ಅದಕ್ಕೆ ಸರ್
ಗಾಯ್ಸ್ ಈ ಥರ ಪಾಯಿಂಟ್ಗಳಲ್ಲೆಲ್ಲ ನೀವು ಗಾಡಿಗಳನ್ನ ನಿಲ್ಸೋಕ್ಕೆ ಹೋಗ್ಬೋದು. ಯಾಕಂದರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿರ್ತಾರೆ ವೆಹಿಕಲ್ಗಳನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ಬೋದು ಅಂತ. ಸೊ ಯಾಕಂದರೆ ಇದೆಲ್ಲ ಟೈಗರ್ ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಸೈಟ್ ಆಗ್ಬೋದು, ಸೈಟ್ ಆದರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದಲ್ಲ, ಅಟ್ಯಾಕ್ ಇದೆ ಆ ಥರ. ಸೊ ಹಾಗಾಗಿ ಸೇಫ್ಟಿ ಪರ್ಪಸ್ ಯಾವುದೇ ವೆಹಿಕಲ್ಗಳನ್ನ ನಿಲ್ಲಿಸಿ ಫೋಟೋ ತೊಗೊಳ್ಳೋವಾಗಿಲ್ಲ. ಸೊ ಏನು ಮಾಡೋದು, ನಮ್ಮ ಜನಕ್ಕೆ ಬುದ್ಧಿ ಬರೋಲ್ಲ, ಹಾಗಲ್ಲಲ್ಲಿ ನಿಲ್ಲಿಸಿ ಶೋಕಿಗಳು ಮಾಡ್ತಾರೆ. ಫಾರೆಸ್ಟ್ ಒಂಥರ ವೈಲ್ಡಾಗಿ ಒಂಥರ ಭಯ. ಈ ಅಭ್ಯಾಸ ಇರೋರು ಓಕೆ, ಸಿಂಗಲಾಗಿ ಬಂದ್ಬಿಟ್ಟು ಅದು ಒಬ್ಬೊಬ್ಬರೇ ಓಡಾಡ್ತೀನಿ ಅಂದರೆ ಸ್ವಲ್ಪ ಟೆನ್ಷನ್ ಆಗ್ಬಿಡುತ್ತೆ. ಸಾಯಂಕಾಲ 6 ಗಂಟೆ ಕಾರಲ್ಲಿ ಬಂದರೆ ಏನಾಗಲ್ಲ. ನಾವಂತೂ ಇವ್ರನ್ನ ಬಿಡ್ತಾ ಇಲ್ಲ, ಇವರು ನಮ್ಮನ್ನ ಬಿಡ್ತಾ ಇಲ್ಲ. ಸೊ ಇಬ್ರು ಫಾಲೋನೇ ಮಾಡ್ತಾ ಇದೀವಿ. ಇವರು ಮುಂದೆ ಹೋಗ್ತಾ ಇಲ್ಲ, ನಾವು ಮುಂದೆ ಹೋಗ್ತೀವಿ. ಸಿಂಹ ಎಬ್ಬರ ನಿಂತಿ ಈ ರೇಂಜ್ಗೆ ರೋಡ್ ರೆಡಿ ಇರ್ತಾವಲ್ಲ ಅಂಥ ರೋಡ್ಗಳಿಗೆ ಆಫ್ ರೋಡಿಂಗ್ ಗಾಡಿಗಳೇ ಸರಿ. ನಮ್ಮ ಥರ ಗಾಡಿಗಳನ್ನ ಎತ್ಕೊಂಡ್ಬಂದ್ರೆ ಫೋರ್ಕು ಆಯಿಲು ಎಲ್ಲ ಫುಲ್ ಖರ್ಚು ಸರ್ವಿಸಿಗೆ ತೊಗೊಂಡೋಗಿ ಬಿಡಬೇಕು. ಇಲ್ಲಿಂದ ಆಚೆಗೆ ಕೇರಳ ಅನ್ಸುತ್ತೆ. ನೋಡ್ರಪ್ಪ ಕರ್ನಾಟಕದಲ್ಲಿ ಮಾತ್ರ. ಸೊ ಏನು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಇವಾಗ ನೋಡ್ರಿ ಕೇರಳದಲ್ಲೆಲ್ಲ ರೋಡ್ಗಳು ಹೆಂಗಿದೆ, ಕರ್ನಾಟಕದ ಫಾರೆಸ್ಟ್ ಒಳಗಡೆ ಕೊಡೋಕ್ಕೆ ಈ ಥರ ರೋಡ್ಗಳು ಪ್ರಾಬ್ಲಮ್. ಇದನ್ನು ಕ್ವಶನ್ ಮಾಡಬಾರ್ದು. ಅದರೊಳಗಡೆನಾ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ ನೋಡಿ. ಎಲ್ಲಿವರೆಗೂ ಹಳ್ಳದಿನ ಐತಲ್ಲ ಅದು ಕರ್ನಾಟಕದ್ದು, ಇದು ಕೇರಳದು. ರೂಲ್ಸ್ ಹೆಂಗಿದೆ ನೋಡಿ. ಇವಾಗ ತಮಿಳ್ನಾಡು ಹೋಗಿ ಅಲ್ಲೂ ರೋಡ್ ಇರುತ್ತೆ ಫಾರೆಸ್ಟ್ ಒಳಗಡೆ, ಈ ಕರ್ನಾಟಕದಲ್ಲಿ ಮಾತ್ರ ಈ ಥರ ಇಶ್ಯೂ. ಸೋಲೋ ರೈಡ್ ಬರ್ತಾರಲ್ಲ ಆ ಥರ ಬೆಸ್ಟು. ಸಿಂಗಲ್ ಆಗಿ ಓಡಾಡಿದ್ರೆ ಬೋರ್ ಆಗುತ್ತೆ. ಈ ಥರ ಗ್ರೂಪ್ಗಳಲ್ಲಿ ಬಂದರೆ ಹೆವಿ ಮಸ್ತ್ ಇರುತ್ತೆ, ಎಂಜಾಯ್ಮೆಂಟು ಚೆನ್ನಾಗಿರುತ್ತೆ. ಒಂದೊಂದು ಟೈಮ್ ಸೈಕ್ ಆಗುತ್ತೆ, ಯಾಕಂದರೆ ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ. ನಾನೇನು ಹೇಳ್ತೀನಿ, ಓಕೆ ಏನು ಇದು ಇವರೇನು ಒಂದು 6 o'clock ಕ್ಲೋಸ್ ಮಾಡ್ತಾರೆ, ಅದೆಲ್ಲ ಓಕೆ ಕರೆಕ್ಟು. ಬಟ್ ರೋಡಿನ ವಿಷಯದಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಏನು ಹೇಳ್ತೀನಿ ಅಂದರೆ, ಇವಾಗ ಕರ್ನಾಟಕ ಅದು ಸ್ಟೇಟು ಇದು ಸ್ಟೇಟು ಭೂಮಿ ಮೇಲಿದೆ, ಅದು ಇದೇ ಫಾರೆಸ್ಟ್ಗೆ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ರೋಡು ಅಲ್ಲಿ ರೋಡ್ ಇಲ್ಲ ಅಂದರೆ ಇದು ಚೆನ್ನಾಗಿ ಹೇಳ್ತಾರಪ್ಪ, ವೈಲ್ಡ್ ಲೈಫು ನ್ಯಾಷನಲ್ ಸೆಂಚುರಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ದಡ್ಡ ಅಂತ. ಎಂಥದಿಲ್ಲ ಗುರು, ಅದು ಫಾರೆಸ್ಟ್ ಇದು ಫಾರೆಸ್ಟ್, ಸ್ವಲ್ಪ ಸೆಗ್ರಿಗೇಷನ್ ಇರುತ್ತೆ ವೈಲ್ಡ್ ಅನಿಮಲ್ಸ್ ಮೇಲೆ. ಎಲಿಫೆಂಟ್ ಝೋನ್ ಬೇರೆ, ಲೆಪಾರ್ಡು, ಡೈನೋಸರ್, ಇಲ್ಲಿ ಡೈನೋಸರ್ ಸಖತ್ತು ರೋಡ್ಗಳು ಅಲ್ಲಿಲ್ಲ. ಅದೇ ನಮ್ಮದು ಫಾಲ್ಟ್ಗಳು, ಯಾರು ಕರೆಕ್ಟಾಗಿ ಮಾತಾಡಲ್ಲ, ಏನಿಲ್ಲ. ಇದು ಫಾರೆಸ್ಟ್ ಒಳಗಡೆ ತಾನೇ ಇರೋದು ನೋಡಿರಿ. ರೋಡು ಒಂದೇ ಒಂದು ಹಳ್ಳ ಇಲ್ಲ, ಹಂಸಗಳಿದ್ದಾವೆ, ಈ ಟ್ರೈಬ್ಸು ಎಲ್ಲ ಟ್ರೈಬ್ಸ್ಗಳಿದ್ದಾರೆ. ಓಕೆ ಆಗುತ್ತೆ. ಬರ್ರಲ್ಲಿ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀರಾ? ಪ್ರಮದ ಇದರಲ್ಲಿ ವೀಡಿಯೋ ಮಾಡ. ಇಲ್ಲಿ ಒಳ್ಳೆ ಪ್ಲೇಸ್ ಇದೆ ಅನ್ಸುತ್ತೆ ಗುರು, ಫೋಟೋ ಗಿಟೋ ಹಾಕೊಬೇಕು. ಇಲ್ಲಿ ಸೈಡ್ಗೆ ಹಾಕ್ತೀನಿ ರೀ ಒಂದು ನಿಮಿಷ. ಅಯ್ಯೋ ನಮ್ಮ ಬೆಂಗಳೂರಲ್ಲೆಲ್ಲ ನೋಡಿ ಇದು ಬೆಲ್ಲ ಕಾಯ್ಕೊಳ್ಳೋಕ್ಕೆ ಅಂತ ಇರೋ ಮನೆ. ಇಲ್ಲಿ ಫೋಟೋ ತಗೊಳ್ಳೋಣ. ಹಾಂ ಹಲೋ ನಮಸ್ಕಾರ ಎಲ್ರಿಗೂ. ಯಾರ್ಯಾರು ಕೊಟ್ಟಿವ್ರಿಗೆ ಬೈಕಲ್ಲಿ ಬರ್ತೀರಾ ಒಳ್ಳೆ ಬೆಸ್ಟ್ ರೂಟ್ ಹೇಳ್ತೀನಿ. ಎಚ್ ಡಿ ಕೋಟೆ, ಮೈಸೂರಿಂದ ಎಚ್ ಡಿ ಕೋಟೆ ಅನ್ನೋ ಒಂದು ಬರುತ್ತೆ, ಆ ಪ್ಲೇಸ್ ತೊಗೊಳ್ಳಿ. ಈ ಕಬಿನಿ ಜಲಾಶಯ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಕೇರಳಗೆ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಈ ಬ್ಯಾಕ್ ಸೈಡ್ ರೂಟು ಇದೀಗ ಆಲ್ರೆಡಿ ಕೇರಳದಲ್ಲಿದ್ದೀವಿ ನಾವು, ಕೇರಳ ರೂಟು. ಸೊ ಆ ರೂಟಿಂದ ಬಂದರೆ ನಿಮಗೆ ಕರ್ನಾಟಕದಿಂದ ಕೇರಳ ಬಾರ್ಡ್ರ್ವರೆಗೂ ರೀಚ್ ಆಗೋಕ್ಕೆ ಸ್ವಲ್ಪ ರೋಡ್ ಸರಿ ಇಲ್ಲ ಎಚ್ ಡಿ ಕೋಟೆಯಿಂದ. ಅದು ಬಿಟ್ಟರೆ ನಾರ್ಮಲ್ ಆಗಿದೆ, ಅಷ್ಟೊಂದು ಗುಡ್ ಅಂತ ಏನಿಲ್ಲ, ಬ್ಯಾಡ್ ಅಂತಲೂ ಏನಿಲ್ಲ. ಸೊ ಒಳ್ಳೆ ರೋಡೇ. ಸೊ ನೀವು ನೋಡಿ ಈ ರೂಟಲ್ಲೇ ನಾವು ಬಂದಿರೋದು. ಇದು ಕರ್ನಾಟಕ ಸೈಡು, ಇದು ಕೇರಳ ರೂಟು. ಸೊ ನೀವೇನಾದ್ರು ಬರೋದಿದ್ದರೆ ಈ ರೂಟಲ್ಲಿ ಬನ್ನಿ. ಇನ್ನೊಂದು ವೀಕ್ ಆರ್ 14 days ಇರ್ಬೋದು ಮೇ ಬಿ ನನ್ನ ಪ್ರಕಾರ. ಇವತ್ತು ಡೇಟ್ 13. ಇವತ್ತು ಡೇಟ್ ಎಷ್ಟು ಪ್ರಮೋದ? 13 ತಾನೇ? 13 24ವರೆಗೂ ಇರುತ್ತೆ. ಒಂಥರ ಬೆಸ್ಟ್ ವ್ಯೂ ಪಾಯಿಂಟ್ ಇದ್ದಂಗೆ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕುಂತು ಬಂದಿರ್ತೀವಿ, ಸೊ ಏನೋ ಒಂಥರ ನೇಚರ್ ನೋಡಿದ್ರೆ ಎಲ್ಲ ಕಳಿಬೇಕು, ಹಂಗಿದೆ ಲೊಕೇಶನ್. ಗೈಸ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಗದ್ದೆ ಕಾಯ್ಕೊಳ್ಳೋಕ್ಕೆ ಅಂತ ಅನಿಮಲ್ಸಿಂದ, ವೈಲ್ಡ್ ಅನಿಮಲ್ಸಿಂದ ಸೇಫಾಗಿ ಬೆಳೆನ ರಕ್ಷಿಸ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಹಳ್ಳಿ ಹುಡುಗರು ಗೊತ್ತಿರುತ್ತೆ ಏನಿದು ಅಂತ. ಸೊ ಈ ಸುತ್ತಮುತ್ತ ನೋಡಿದ್ರೆ ಸ್ವಲ್ಪ ಗದ್ದೆ ಥರ ಇದೆ ನೋಡಿ. ಈ ಸೈಡ್ ಗದ್ದೆ ಪ್ಲಸ್ ಆ ಚಿಕ್ಕದಾಗ ಅಲ್ಲೊಂದು ಹಳ್ಳ ಹರಿಯುತ್ತೆ ನೋಡಿ. ಈ ಕಡೆನೂ ಗದ್ದೆ, ಅಲ್ಲೂ ಒಂದು 2-3 ಇದೆ. ಸಣ್ಣ ಪುಟ್ಟ ಗದ್ದೆನ ಇವರು ಕಾಯ್ಕೊತಾರೆ. ಹಳ್ಳಿ ಸೈಡಲ್ಲಿ ಇರೋರಿಗೆ ಗೊತ್ತಿರುತ್ತೆ. ನಾನು ಅವಾಗ ಬೇಸಿಗೆ ರಜಕ್ಕೆ ಹೋದಾಗ ಈ ಥರ ಗುಡ್ಲುಗಳು ಹಾಕೊಂಡಿರ್ತಾರೆ ಮರದ ಮೇಲೆ. ಹುಣಸೆ ಇದರಲ್ಲಿ ಒಂದು ಸಲ ಮಳೆ ಬಂದಾಗ, ಮಳೆ ಸೀಸನೆಲ್ಲ ಇರುತ್ತಲ್ಲ, ಆವಾಗ ಮಲ್ಕೊಂಡ್ರೆ ಒಂಥರ ಫೀಲ್ ಇರುತ್ತೆ. ಸೊ ನೀವು ಕೋಟಿಗೆ ದೊಡ್ಡ
ಸ್ಟಾರ್ ಹೋಟ್ಲಲ್ಲಿ ಮಲ್ಕೊತಿರಲ್ಲ ಅದಕ್ಕಿಂತ ಮೇಲೆ ಇರುತ್ತೆ. ಇದೆಲ್ಲ ಹಳ್ಳಿ ಹುಡುಗರು ಗೊತ್ತಿರುತ್ತೆ. ಹಳ್ಳಿ ಹುಡುಗರಿಗೆಲ್ಲ ಅವ್ರ ತಂದೆ ತಾತಂದಿರು ಹಾಕಿರ್ತಾರೆ, ಇಲ್ಲ ಯಾರು ಹಾಕಿರೋರನ್ನ. ಹಳ್ಳಿಲಿರೋ ಜನಗಳು ಜಾಸ್ತಿ ಎಲ್ಲ ಟ್ರೈ ಮಾಡಿಬಿಟ್ಟಿರ್ತಾರೆ ಅವರು. ಹೇಳ್ಬೇಕಂದ್ರೆ ಸಖತ್ತಾಗಿದೆ ನೋಡಿರಿ, ಒಳ್ಳೆ ವೈಬ್ಸು. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿತ್ತಾ ಅಂತ ಒಂದು ಕಮೆಂಟ್ ಮಾಡಿ. ಗೈಸ್, ನಾವು ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀವಿ, ಒಂದೇ ಒಂದು ಅನಿಮಲ್ಸ್ ಸೈಟ್ ಆಗಿಲ್ಲ. ತಮ್ಮ ಏನೋ ಜಿಂಕೆ ನೋಡ್ದ ಅನ್ಸುತ್ತೆ, ನೋಡಿದ್ರೆ ಚೆನ್ನಾಗಿರೋದು. ಇದ್ರ ಬದಲು ನೀವು ಅನಿಮಲ್ಸ್ನೆಲ್ಲ ನೋಡ್ಬೇಕಂದ್ರೆ ಬಂಡೀಪುರ ರೂಟ್ ಹೋಗ್ಬೇಕು. ಊಟಿ ಗೀಟಿ ಹೋಗ್ತಿರಲ್ಲ, ಬೆಟರು ಅನಿಮಲ್ಸ್ ನೋಡ್ಬೋದು. ಬಟ್ ಅದು ಈ ಕೊಟ್ಟಿಯೂರಿಗೂ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅದು ತೊಗೊಂಡ್ಬಿಟ್ರೆ ಟ್ರಾವೆಲ್ ಮಾಡೋದು ಸ್ವಲ್ಪ ಸ್ಟ್ರಗಲ್. ಹಾಗಾಗಿ ಇದು ನಾವು ಅರ್ಲಿ ಮಾರ್ನಿಂಗ್ ಆಗ್ಬೋದು. ಆವಾಗಿಂದ ಆಲ್ಮೋಸ್ಟ್ ಫಾರೆಸ್ಟ್ ಒಳಗಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ ಅಂದ್ಕೊಳ್ಳಿ. ಇನ್ನೂ ಯಾವುದು ಸೈಟ್ ಆಗಿಲ್ಲ, ನೋಡೋಣ ಹಿಂದೆ ಯಾವ್ದಾದ್ರು ನಮ್ಮ ದೃಷ್ಟಿಗೆ ಸಿಗ್ಬೋದೇನೋ. ಗೈಸ್, ಆ್ಯಕ್ಚುಲಿ ಈ ರೋಡ್ ಏನು ನೋಡ್ತಿದ್ರೆ ಇದು ಕರ್ನಾಟಕ ಸ್ಟೇಟ್ ಒಳಗಡೆ ಇರೋದು. ಅಂದರೆ ನಿಯರ್ ಟು ಕೇರಳ ಬಾರ್ಡ್ರ್ ಹತ್ರ ಇದ್ದೀವಿ. ನಾನೇ ಅನ್ಕೊಂಡ್ಬಿಟ್ಟಿದ್ದೆ ರೋಡ್ ಚೆನ್ನಾಗಿರೋದು, ಸ್ವಲ್ಪ ಅಲ್ಲಿ ಇಲ್ಲಿ ಬೋರ್ಡ್ ಇತ್ತಲ್ಲ, ಕ್ರಿಶ್ಚಿಯನ್ ಸಿಂಬಲ್ಗಳೆಲ್ಲ ಇತ್ತು. ಸೊ ಇದನ್ನ ಕೇರಳ ಅಂತ ನಾನೇ ಕನ್ಸಿಡರ್ ಮಾಡಿಕೊಂಡು ರಾಂಗ್ ಇನ್ಫಾರ್ಮೇಷನ್ನ ಪಾಸ್ ಮಾಡ್ತಾ ಇದ್ದೀನಿ ನಿಮಗೆ. ನಾನು ಹೇಳೋದು ನೀವು ಮೇಕ್ ಇಟ್ ಕರೆಕ್ಷನ್. ಇದು ಆ್ಯಕ್ಚುಲಿ ಕರ್ನಾಟಕ ರೋಡೇ. ಗಾಯ್ಸ್, ಏನಿದೆ ಅಂತೀರಾ ಈ ಸೈಡು? ಸ್ವರ್ಗ. ಸುತ್ತಮುತ್ತ ಕಾಡು ಮಧ್ಯದಲ್ಲಿ ಮನೆಗಳು. ಇಲ್ಲಿ ಸ್ವಲ್ಪ ಟ್ರೈಬಿಂದ ತಕ್ಕ ಮಟ್ಟಿಗೆ ಅಪ್ಡೇಟ್ ಆಗಿರೋಂಥ ಜನಗಳು ನೋಡ್ರಿ. ಸ್ವರ್ಗ. ಇಲ್ಲಿ ಒಂದೇ ಒಂದು ಕಮ್ಮಿ ಮಳೆ ಒಂದು ಬೀಳ್ತಾ ಇಲ್ಲ. ಆ ಟೈಮಲ್ಲಿ ಬಂದಿದ್ದರೆ ಎಂಥ ಸ್ವರ್ಗ ಇರೋದು. ರೋಡ್ ಚೆನ್ನಾಗೈತೆ, ಸುತ್ತಮುತ್ತ ನೋಡಿ ಆ ಗದ್ದೆ, ಅಲ್ಲೆಲ್ಲೋ ಒಂದು ಸಣ್ಣ ಪುಟ್ಟ ಒಂದೊಂದು ಸಿಂಗಲ್ ಮನೆಗಳು. ಬಿಲ್ಡಿಂಗ್ ಅಂತೂ ನೋಡಿ ಸಾಕಾಗ್ಬಿಟ್ಟು ಈ ಥರ ಬಂದ್ಬಿಟ್ರೆ ಇಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ ಒಂದೊಂದ್ಸಲ. ಸ್ವರ್ಗ ಗುರು, ನಿಜವಾಗ್ಲು. ಒಂಥರ ಕಾಡಲ್ಲಿ ಶಬ್ದ ಬರುತ್ತೆ ನೋಡಿ, ಯಾವುದೋ ಒಂದು ಹುಳ ಉಪ್ಪಟೇನೋ ಏನೋ ಶಬ್ದ ಮಾಡಿ ಕಿವಿಗೆ ಒಂಥರ ಇಂಪು. ಅದೆಲ್ಲ ಬರೀ ಕಿಂಗ್ ಪಾಂಪ್ ಒಂದು ಆರೋ ಹೊಡೆದು ಜಿಗುಂಸೆ ಬರ್ಸ್ಬಿಡೋರೆ ಗೊತ್ತಾಗಿಲ್ಲ. ಅದೇ ನೋಡಿ ಏನು ಟ್ರಾಜಿಡಿ ಅಂದರೆ ಇಲ್ಲಿನ ಮಕ್ಕಳಿಗೆ ಅಲ್ಲಿಂದು ಥರ ಹೊಸ್ದಾಗಿ ಕಾಣಿಸುತ್ತೆ, ಅಲ್ಲಿಂದ ಇಲ್ಲಿಗೆ ಹೊಸದು. ಇದೇ ಬಾವಲಿ ಚೆಕ್ ಪೋಸ್ಟ್ ಅನಿಸುತ್ತೆ. ಸೊ ಗೈಸ್, ಇಲ್ಲಿಗೆ ಕರ್ನಾಟಕ ಬಾರ್ಡ್ರು ಎಂಡು ನೋಡಿ. ಇಲ್ಲಿ ಚೆಕ್ ಪೋಸ್ಟ್ ಇದೆ. ಸೊ ಇದ್ರ ನೆಕ್ಸ್ಟು ನೀವು ಕೇರಳ ರೋಡ್ ನೋಡ್ತೀರಾ. ಇದೆ ಅನ್ಸುತ್ತೆ. ಇದೆ ಅಲ್ವಾ? ಕೇರಳ ಬಾರ್ಡ್ರ್ ಈ ಹಳ್ಳಿಯಿಂದಾನೇ ಸ್ಟಾರ್ಟು. ಇದೇನಾ ಬಾವಲಿ ರಿವರ್. ಇದು ಕೇರಳದವ್ರದ್ದು ನೋಡ್ರಪ್ಪ. ಇಲ್ಲಿಂದ ಕೇರಳ ಚೆಕ್ ಪೋಸ್ಟ್. ಅಂದರೆ ನದಿಯಿಂದ ಡಿವೈಡ್ ಆಗಿದೆ ಬಾವಲಿ ರಿವರು. ಆ ಕಡೆ ಕರ್ನಾಟಕ, ಈ ಕಡೆ ಮಮ್ಮಿ ನಾಯಿ. ಹಾಂ 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 ಹಾಂ. ಇಲ್ಲಿ ಲಾಟ್ರಿ ಟಿಕೆಟು ಜಾಸ್ತಿ ಅಲ್ಲ ಕೇರಳದಲ್ಲಿ? ಲಾಟ್ರಿ ಟಿಕೆಟ್ ಜಾಸ್ತಿ ತಗೊಂಡೇನು ನೋಡ್ಯಾ? ಸೊ ಏನಂದರೆ ಇಲ್ಲಿ ಕೇರಳದಲ್ಲಿ ಲಾಟ್ರಿ ಟಿಕೆಟ್ ಜಾಸ್ತಿ. ಅಂದರೆ ಈ ಕರ್ನಾಟಕದಲ್ಲಿ ಮೊದಲಿತ್ತು, ಕುಮಾರಸ್ವಾಮಿ ಅವರು ಅದನ್ನು ಬ್ಯಾನ್ ಮಾಡಿದ್ರು. ಯಾಕಂದರೆ ಫ್ರಾಡ್ಗಳಾಗ್ತಾಯಿತ್ತು. ಈ ಕುಡುಕನ ಮಕ್ಕಳೆಲ್ಲ ಹೋಗಿ ಅಲ್ಲಿ ದುಡ್ದಿರೋ ದುಡ್ಡೆಲ್ಲ ಹಾಕ್ಬಿಟ್ಟು ಮನೆಗೆ ಏನು ತಂದಾಗದೆ ಹೆಂಡ್ತಿನ ಅನಾಥ ಶವ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ಫಾರೆಸ್ಟ್ ಅವ್ರು ಕಡ್ದು ಎಲ್ಲ ಸ್ಟೋರ್ ಮಾಡಿರೋದಲ್ಲ. ಫಾರೆಸ್ಟ್ ಅವ್ರು ಕಡ್ದು ಇದೆಲ್ಲ ಸ್ಟೋರ್ ಮಾಡಿರೋದು. ಹಾಂ. ಒಳ್ಳೆ ಸ್ಪಾಟ್ ಗುರು ಕೇರಳ. ನಾನು ಇಂಥ ಪ್ಲೇಸೇ ನೋಡಿರಲಿಲ್ಲ ಇದುವರೆಗೂ. ಇನ್ನೊಂದು ಗುಂಡ್ಲುಪೇಟೆ ರೂಟಲ್ಲಿ ಊಟಿ ಬರುತ್ತೆ ನೋಡಿ, ಅದು ಇದೇ ಥರ ವೈಬ್ಸ್ ಇದೆ ಅನಿಸುತ್ತೆ. ಮೇ ಬಿ ಅಲ್ಲೂ ಹೋಗಬೇಕು. ನೆಕ್ಸ್ಟ್ ಯಾವಾಗಾರು ಮಾಡುವ ನೋಡಿರಿ. ಇದೆಲ್ಲ ಸೇಲ್ ಮಾಡ್ಕೊತಾರೆ ಗೌರ್ಮೆಂಟ್ ಅವರು. ಕಡ್ದು ಒಣಗೋಗಿರುತ್ತೆ, ಸಿಡ್ಲು ಹೊಡೆದೋಗಿರುತ್ತಲ್ಲ, ಒಳ್ಳೆ ಮಸ್ತು ವೈಬ್ಸು ಇದಂತೂ. ಇಲ್ಲಿ ನಿಲ್ಲಿಸಬಾರ್ದು, ಆ್ಯಕ್ಚುಲಿ ನಿಲ್ಸೋಕ್ಕಾಗಲ್ಲ, ಬರೀ ವಿಡಿಯೋ ಮಾಡ್ತೀವಿ ಅಷ್ಟೇ. ಶೋ ವಾಟ್ ನೆಕ್ಸ್ಟ್ ಅನ್ನೋದು ಏನು ಐಡಿಯಾ ಇಲ್ಲ. ಜಾಗ ಅಂತೂ ಮಸ್ತಿದೆ ಗುರು. ನೀವೇನಾದ್ರು ಬರ್ತೀರಾ ಈ ರೂಟಲ್ಲಿ ಅಂದರೆ ಕಣ್ಣು ಮುಚ್ಕೊಂಬನ್ನಿ. HD ಕೋಟೆವರೆಗೂ ನಿಮಗೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ. ಅದಾದಮೇಲೆ ಸ್ವಲ್ಪ ರೋಡು ಕಿರಿಕಿರಿ, ಒಂದಷ್ಟು ದೂರ ಅಷ್ಟೇ. ಅದಾದಮೇಲೆ ಈ ಥರ ಇರುತ್ತೆ ರೋಡು.
ಇವರೆಲ್ಲ ಇನ್ಚಾರ್ಜ್ ಅನಿಸುತ್ತೆ. ಅಂದರೆ ಈ ಮರ ಕಡಿಯೋಕ್ಕೆ ಅಂತ ಸ್ವಲ್ಪ ಟ್ರಿಮ್ ಮಾಡ್ತಾರೆ. ಟ್ರಿಮ್ ಮಾಡಿ ರಂಬ ಗಿಂಬ ಎಲ್ಲ ಕತ್ತರಿಸಿ ಮಾಡ್ತಾರೆ, ಏನೋ ಒಂದು ಜುಗಾಡು. ಎನ್ನ ಚೇಟ ಅಬ್ಬಾ, ಫಾರೆಸ್ಟ್ ರೂಟ್ ಅಂದರೆ ಫಾರೆಸ್ಟ್ ರೂಟ್ ಗುರು. ಈ ಥರ ರೂಟ್ ನೀವು ಮಿಸ್ ಮಾಡ್ಕೊಬೇಡಿ. ಬಂದರೆ ಈ ರೂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಮಸ್ತಿದೆ. ಬಟ್ 6 ಗಂಟೆ ಎಷ್ಟು 6 ಬೆಟರು ನೀವು ಈ ಮಿಡ್ ಟೈಮಲ್ಲಿ ಟ್ರಾವೆಲ್ ಮಾಡೋದು ಒಳ್ಳೆಯದು. ಮತ್ತು ಇನ್ನೊಂದು ಗಾಡಿ ಗಿಡಿ ಎಲ್ಲ ನಿಲ್ಸಕ್ಕೆ ಹೋಗ್ಬೇಡಿ. ವೈಲ್ಡ್ ಅನಿಮಲ್ಸ್ ಏರಿಯಾ, ನಿಲ್ಸಿದ್ರು ಪ್ರಾಬ್ಲಮ್ಮು. ಸುಮ್ಮನೆ ಗಾಡಿ ಗಿಡಿ ಎಲ್ಲ ಸೀಸ್ ಮಾಡಿಕೊಂಡು ಅದೊಂದು ತಲೆನೋವು. ಕೋರ್ಟು ಗೀಟು ಅಂತ ಅಲಿಬೇಕಾಗುತ್ತೆ. ಸೊ ಯಾಕೆ ಬೇಕು, ಎಲ್ಲಿ ನಿಲ್ಲಿಸ್ಬೇಕೋ ಅಲ್ಲಿ ನಿಲ್ಲಿಸ್ಕೊಳ್ರಿ, ಎಲ್ಲಿ ನಿಲ್ಲಿಸ್ಬಾರ್ದು ಅಲ್ಲಿ ನಿಲ್ಲಿಸ್ಬಾರ್ದು. ಒಂದು ಫೋಟೋದಿಂದ ಏನೋ ಒಂದು ಲೈಕ್ಸು ಒಂದು ಜೀವನ ಚೇಂಜ್ ಆಗ್ಬಿಡಲ್ಲ. ರೋಡ್ ಅಂತೂ ಸಾಕಾಗಿದೆ ಗುರು. ಸಿಕ್ಕಿತ್ತು ನನಗೆ ಇವಾಗಲ್ವಾ. ರೂಟ್ ಏನು ಬಂದು ನಾಗರಹೊಳೆಗೆ ಅಟ್ಯಾಚ್ ಆಗುತ್ತೆ ಈ ರೂಟ್. ಕಬಿನಿ ಸೈಡಿಂದ ಬರ್ತಾ ಇರೋದು. ಸೊ ಈ ರೂಟ್ ಅಲ್ಲಿಗೆ ಅಟ್ಯಾಚ್ ಆದರೆ ಆ ಕಡೆ ನಾಗರಹೊಳೆಯಿಂದ ಒಂದು ರೂಟ್ ಬರೋದಲ್ಲ, ಆ ರೂಟ್ ಇದು. ಇಲ್ಲಿ ಬೈಕ್ ಅಲೋ ಇದೆ. ಅಲ್ಲಿ ನಾಗರಹೊಳೆಯಲ್ಲಿ ಬೈಕ್ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಒಂದು 6 ವರ್ಷದ ಹಿಂದೆ ಹೋದಾಗ ಅಲೋ ಇರಲಿಲ್ಲ, ಬರೀ ಕಾರ್ ಮಾತ್ರ ಅಂತ ಹೇಳಿ ಕಳಿಸಿದ್ರು. ಅದೇ ಹೇಳೋದನ್ನ ಲಾಸ್ಟ್ ಸ್ಟುಡಿಯೋದಲ್ಲಿ. ಸೊ ಆ ಇನ್ಸಿಡೆಂಟು. ಹಾಂ 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 ಅದೇ ಇದು ಏನು ಹೇಳ್ತಾರೆ ಅದನ್ನ, ಟಿಂಬರ್ ಯಾರ್ಡ್. ಹಾಂ ಹಾಂ ಹಾಂ. ಓ, ಈ ಥರ ಎಲ್ಲ ಒಣಗೋಗಿರೋ ಮರಗಳನ್ನೆಲ್ಲ ಕಡಿಸ್ಬಿಟ್ಟು ಅದನ್ನು ಟಿಂಬರ್ ಯಾರ್ಡ್ ಅಂತೆ, ಅದಕ್ಕೆ ಹಾಕೊಂತಾರೆ. ಯಾರು? ಹಾಂ ಹೋಗೋಣ. ಈ ಥರ ಟ್ರಾವೆಲ್ ಮಾಡೋಕ್ಕೆ ದೊಡ್ಡ ಗಾಡಿ ಇರಬೇಕು ಅಂತ ಏನಿಲ್ಲ, ಮನ್ಸು ಇರಬೇಕು, ಜೋಬಲ್ಲಿ ದುಡ್ಡು ಇರಬೇಕು, ಬರಬೇಕು ಅನ್ನೋ ಒಂದು ಪಕ್ಕ ಇದಿರಬೇಕು. ಈ ನನ್ನ ಮಕ್ಕಳು ಮಾಡ್ತಾರಲ್ಲ, ಫೋನ್ ಮಾಡಿಬಿಟ್ಟು ಕಾಲು ಸ್ವಿಚ್ ಆಫ್ ಮಾಡ್ಕೊಬಿಡ್ತಾರಲ್ಲ, ಆ ಥರ ಕ್ಯಾಂಡಿಡೇಟ್ ಇದ್ದರೆ ಗೋವಿಂದ. ಗಾಡಿ ಯಾವುದಾದ್ರೇನು ಮನ್ಸು ಇರಬೇಕು, ಜೋಬಲ್ಲಿ ದುಡ್ಡು ಇರಬೇಕು ಅಷ್ಟೇ. ಸುತ್ತಾಡೋ ಮನ್ಸು ಇರಬೇಕು. ಈಗ ಸುತ್ತಾಡೋದು ಇನ್ಯಾವಾಗ ನೀವು 60-40 ನೀವು ಮಾಡೋಕ್ಕಾಗಲ್ಲ. ಯಾಕಂದರೆ ಆವಾಗ ನಿಮ್ಮ ಎಜುಕೇಷನ್ ಲೋನೋ ಇಲ್ಲ ಹೆಂಡ್ತಿಗೋ ಏನೋ ಒಂದು ಅರಿತಾ ಇರಬೇಕಾಗುತ್ತೆ. ಅರ್ಧೋಗಿರುತ್ತೆ ಲೈಫು. ಏಜ್ ಇದ್ದಾಗೆ ಸುತ್ತಾಡ್ಬಿಟ್ರೆ ಒಳ್ಳೇದು. ನೋಡ್ರಿ ಹೆಂಗಾಯ್ತು ಲೊಕೇಶನು. ಹಾಂ, ಅಲ್ಲೆಲ್ಲೋ ಸುಮ್ಮನೆ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಸತ್ತೋಗೋ ಬದಲು ಇಲ್ಲಿ ಬಂದು ಕಾಲ ಕಳಿಬೇಕು. ನನಗನ್ಸುತ್ತೆ ಇಲ್ಲೆಲ್ಲ ನಮ್ಮಪ್ಪ ಏನಾದ್ರು ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ದರೆ, ಕೋಟ್ಯಾಧೀಶ್ವರ ಆಗಲಿ, ನಾನೇನಾದ್ರು ನನಗೇನಾದ್ರು ಅಷ್ಟು ಲಕ್ಕು ಕೆಪಾಸಿಟಿ ಇದ್ದಿದ್ರೆ ನಿಜವಾಗ್ಲೂ ಇಲ್ಲೇ ಎಲ್ಲರೂ ಒಂದು ಜಮೀನು ತೊಗೊಂಡು ಮನೆ ಮಾಡಿಕೊಂಡು ನೆಮ್ಮದಿಯಾಗಿ ಇಟ್ಬಿಡ್ತಾಯಿದೆ. ಜೀವನದಲ್ಲಿ ಇದಕ್ಕಿಂತ ಇನ್ನೇನಿರುತ್ತೆ? ನೆಮ್ಮದಿನೇ ಮುಖ್ಯ ಆಗೋದು. ನೆಮ್ಮದಿ ಬಿಟ್ಟರೆ ಇನ್ನೇನಿರುತ್ತೆ? ನೆಮ್ಮದಿಗೋಸ್ಕರ ತಾನೇ ನಾವು ಸಾಯೋದು. ಬಟ್ ನೀವೇನು ಇವಾಗ ನೋಡ್ತಾ ಇದ್ದೀರಾ, ಇದು ಘಾಟ್ ಸೆಕ್ಷನು ಕೇರಳ. ಇಲ್ಲಿಂದ ಘಾಟ್ ಸೆಕ್ಷನಲ್ಲಿ. ಸೊ ಇಲ್ಲಿಂದ ಡೀಪ್ ಸಿಗ್ತಾ ಇದೆ. ಇಲ್ಲಿವರೆಗೂ ಫ್ಲ್ಯಾಟ್ ಲೊಕೇಶನ್. ಯಾವುದು ಬಲಿಗಿಲಿ ಅಂತೆಲ್ಲ ಸಿಗುತ್ತೆ. ಹೇಗಿದೆ ಬೈಕ್ಸು? ಆ ಕಡೆ ಏನು ಸಕಲೇಶ್ಪುರ ಏನೋ ಅದೇ ಬೈಕ್ಸು. ನಮಗೆ ಈ ಕೇರಳ ಟ್ರಿಪ್ಪಲ್ಲಿ ಸಿಕ್ಕಂಥ ಫಸ್ಟು ಏನಂತಾರೆ ಘಾಟ್ ಸೆಕ್ಷನ್. ಯಾವುದೋ ಒಂದು ಗಾಡಿ ಕಾರ್ನರಲ್ಲಿ ಇಲ್ದೈತೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ನಿಯರ್ ಟು ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೇನು ರೈಡ್ ಹೇಳಿದ್ರೆ ಮುಗೀತು. ಆಲ್ಮೋಸ್ಟ್ ಈ ಸೀರೀಸು ನೆಕ್ಸ್ಟ್ ವೀಡಿಯೋದಲ್ಲಿ ಎಂಟಾಗ್ಬೋದು ಅಷ್ಟೇ. ಇದು ಕಂಟಿನ್ಯೂ ಇಲ್ಲ. ಇದು ಸೆಕೆಂಡ್ ಕ್ಲಿಪ್ಪು. ಎಷ್ಟು ಎಂಜಾಯ್ ಇದೆ ಬಿಡಿ. ಸೂಪರ್ ಅಲ್ಲ ಲೊಕೇಶನ್? ಮೋಹನ್ಲಾಲ